ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ, ನಿನ್ನೆ ವಯನಾಡು ಜಿಲ್ಲೆಯಲ್ಲಿ 24 ಗಂಟೆಯಲ್ಲಿ 260 ಮಿಲಿಮೀಟರ್ನಷ್ಟು ಮಳೆ ಆಯಿತು ಸ್ನೇಹಿತರೆ. ಆ ಒಂದು ಮಳೆ ರಭಸಕ್ಕೆ ಸಾವಿನ ಸಂಖ್ಯೆ 5 ಮಂದಿ ಮತ್ತು 7 ಮಂದಿ ನಾಪತ್ತೆಯಾಗಿದ್ದಾರೆ. 10 ಮಂದಿ ಗಾಯ ಆಗಿದೆ ಮತ್ತು ಕೆಲಸ ಮಾಡೋರಿಗೂ ಕೂಡ ತುಂಬ ಸಿಕ್ಕಾಪಟ್ಟ ಗಾಯಗಳಾಗಿದ್ದವು ಸ್ನೇಹಿತರೆ. ಇದು ಎಲ್ಲಿ ನಡೆದಿದೆ ಅಂತಂದ್ರೆ ವಯನಾಡು ಜಿಲ್ಲೆಯ ಮೇಪಾಡ್ ಸಮೀಪದ ಕಲ್ಲಾಡಿ ಪ್ರದೇಶದಲ್ಲಿ ವಯನಾಡ್ ಟನಲ್ ರೋಡ್ ಅಂತ ಪ್ರಾಜೆಕ್ಟ್ ಇದು. ಮೀನಾಕ್ಷಿ ರೋಡ್, ಮೀನಾಕ್ಷಿ ಸೇತುವೆ ಪಕ್ಕದಲ್ಲಿ ಇದನ್ನು ಟನಲ್ ಕೊರಿತಾ ಇದ್ದಾರೆ ಸ್ನೇಹಿತರೆ. ಈ ಟನಲ್ ಕೊರಿಬೇಕಾದ್ರೆ ನಿನ್ನೆ ಒಂದೇ ದಿನದಲ್ಲಿ 24 ಗಂಟೆಯಲ್ಲಿ 260 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಆ ಮಳೆ ಹೊರತಕ್ಕೆ ಆ ಟನಲ್ ಕೊರಿಬೇಕಾದ್ರೆ ಮಣ್ಣು ಹಾಕಿರ್ತಾರಲ್ಲ ಬಾಜು, ಟನಲಿನ ಒಳಗಡೆಯಿಂದ ನೀರು ಬಂದಿದೆ ಮತ್ತು ಆ ಮಣ್ಣು ಕೂಡ ಕುಸಿದು ಕೆಳಗಡೆ ಹೋಗಿದೆ. ನೀವು ಕೂಡ ನೋಡಿರ್ಬೋದು. ಆ ಮಣ್ಣು ಕುಸಿದು ಯಾವ ಥರ ಇದೆ ಅಂತಂದರೆ ಒಂದು ಏನಂತಾರಲ್ಲ, ಟ್ಯಾಂಕರ್ ಗಾಡಿನ ತೊಳ್ಕೊಂಡಿದೆ. ಟ್ಯಾಂಕರು ಬಸ್ ಕೂಡ ತುಂಬ ಅತಂತ್ರದಲ್ಲಿದೆ ಅಂತಂದು ಹೇಳ್ತಾ ಇದ್ದಾರೆ. ಅದು ಕೂಡ ಆಕ್ಸಿಡೆಂಟ್ ಆಗಿದೆ. ನೀವು ನೋಡ್ತಾ ಇದ್ರಿ, ನಾವು ಕೂಡ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಆ ಟ್ಯಾಂಕರ್ನ ತಳ್ಕೊಂಡ್ಬಂದಿದೆ. ಎಷ್ಟು ದೂರದಿಂದ ತಳ್ಕೊಂಡ್ಬಂದಿದ್ದಾರೆ ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಮತ್ತು ಇದು ಒಂದು ನಿನ್ನೆ ಆಗಿದೆ ಇನ್ಸಿಡೆಂಟ್ ಇದು. ಮತ್ತು 2 ವರ್ಷದ ಹಿಂದೆ ಅಲ್ಲೇ ವಯನಾಡಲ್ಲೇ ಆಗಿತ್ತು. ಏನಂತಂದ್ರೆ ಇದೇ ಒಂದು ಭೂಕುಸಿತದಿಂದ 320 ಸಾವಾಗಿದ್ದರು ಮತ್ತು 150 ಮಂದಿ ನಾಪತ್ತೆಯಾಗಿದ್ದರು. ಇದು 2 ವರ್ಷದ ಹಿಂದೆ. ಅದು ಇನ್ನೂ ಮಾಸು ಮುಂಚೆನೇ ಈ ಥರ ಆಗ್ತಾಯಿದೆ ಸ್ನೇಹಿತರೆ. ಏನಂತಂದ್ರೆ ವಯನಾಡಲ್ಲಿ ಟನಲ್ ಕೊರಿಬೇಕಾದ್ರೆ ಇದೊಂದು ಇನ್ಸಿಡೆಂಟ್ ಆಗಿದೆ. ನಾವು ಏನಂತಂದ್ರೆ ಪ್ರಕೃತಿಗಿಂತ ನಾವೇ ದೊಡ್ಡವರು ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಪ್ರಕೃತಿನ ಹೇಗೆ ಬೇಕೋ ಹಾಗೆ ಬಳಸ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲಿ ಕೊರಿಬೇಕು ಅಲ್ಲಿ ಕೊರಿತೀವಿ, ಎಲ್ಲಿ ಅಗಿಬೇಕು ಅಲ್ಲಿ ಅಗಿತೀವಿ. ಆ ಪ್ರಕೃತಿ ಮೇಲೆ ನಾವು ಇಷ್ಟು ವರ್ಷದಿಂದ ದೌರ್ಜನ್ಯ ಮಾಡ್ಕೊಂಡು ಬಂದೀವಲ್ಲ, ಆ ದೌರ್ಜನ್ಯಕ್ಕೆ ಅಭಿವೃದ್ಧಿ ಅಂತ ಪದ ಬಳಸ್ತಾ ಇದ್ದೀವಿ ನಾವು. ಸರಿನಾ ಸ್ನೇಹಿತರೆ? ಅಭಿವೃದ್ಧಿ ಅನ್ನೋದು ಪದ ಬಳಸ್ತಾ ಇದ್ದೀವಿ. ಮತ್ತು ನೀವು ಏನಂತಂದ್ರೆ ಹೋದ ವರ್ಷ ಕೂಡ ಪುಣೆ ಟು ಮುಂಬೈ ಆ ಒಂದು ಟನಲ್ ಕೂಡ ತುಂಬ ಇದಾಗಿತ್ತು. ಏನಂತಾರಲ್ಲ, ನೀರು ಹರಿದು ಒಡೆದೋಗ್ಬಿಟ್ಟಿತ್ತು. ಅದನ್ನು ಕೂಡ ನೋಡಿದ್ರಿ ನೀವು. ಹೋದ ವರ್ಷ ಆಗಿದ್ದದು 7,000 ಕೋಟಿ. ದೇವೇಂದ್ರ ಫಡ್ನವೀಸ್ ಅವರು ಅದನ್ನು ಇದು ಮಾಡಿದರು. 7,000 ಕೋಟಿ ಖರ್ಚು ಮಾಡಿಬಿಟ್ಟು ಅಷ್ಟೆಲ್ಲ ಮಾಡಿದರು. ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಏನಂತಾರಲ್ಲ, ಉದ್ಘಾಟನೆ ಆಗಿ 1 ತಿಂಗಳಿಗೆ ಈ ಥರ ಆಗಿದೆ ಅಲ್ಲಿ. ಸರಿನಾ ಸ್ನೇಹಿತರೆ? 7,000 ಕೋಟಿ ಖರ್ಚು ಮಾಡಿದ್ದ ಟನಲ್ ಉಳಿಲಿಲ್ಲ ಪುಣೆ ಟು ಮುಂಬೈ ರಸ್ತೆಯಲ್ಲಿ. ಹಾಗಾಗಿ ನಾವು ಏನು ಮಾಡ್ತಾಯಿದ್ವಿ ಅಂತಂದರೆ, ಪ್ರಕೃತಿನ ನಾವು ಕಾಯ್ಕೊಳ್ತಾ ಇಲ್ಲ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಪ್ರಕೃತಿ ವಿರುದ್ಧವಾಗಿ ಕೆಲವೊಮ್ಮೆ ನಡ್ಕೊಳ್ತಾ ಇದ್ದೀವಿ. ಆ ಪ್ರಕೃತಿ ವಿರುದ್ಧವಾಗಿ ನಡ್ಕೊಳ್ತೀವಲ್ಲ, ಆ ಒಂದು ಪಾಠ ಕಲಿಸ್ತಾ ಇದೆ ಪ್ರಕೃತಿ ನಿಮಗಷ್ಟೇ ಸ್ನೇಹಿತರೆ. ಈ ಟನಲ್ ಮಾಡೋದ್ರಿಂದ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ, ಆ ಟನಲ್ ಮಾಡಬೇಕಾದ್ರೆ ಭೂಕುಸಿತ ಉಂಟಾಗುತ್ತೆ. ಯಾಕಂದರೆ ಭೂಮಿನ ಕುರಿತೀವಲ್ಲ ನಾವು, ಆ ಪದರು ಬಿಟ್ಟು ಹೋಗ್ಬಿಡ್ತೈತಿ, ಅಲ್ಲಿ ಭೂಕುಸಿತ ಉಂಟಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಅಂತರ್ಜಲ ಮಟ್ಟ ಕೂಡ ಕುಸಿತೈತಿ ಸ್ನೇಹಿತರೆ. ಅಲ್ಲಿ ನೀರಿನ ದಾರಿಗಳು ಹೋಗಿರ್ತವೆ ಆ ಟನಲಲ್ಲಿ. ಅದನ್ನು ನಾವು ಕೊರೆದು ಬಿಟ್ಟಪ್ಪ ಅಂದ್ರೆ ಅದನ್ನೆಲ್ಲ ಮತ್ತೆ ಅಲ್ಲಿ ಕಾಂಕ್ರೀಟ್ ಹಾಕಿಬಿಡ್ತೀವಿ. ಹಾಗಾಗಿ ನೀರಿನ ದಾರಿಗಳು ಕೂಡ ಬಂದಾಗ್ತವೆ ಅಲ್ಲಿ. ಸಣ್ಣ ಸ್ನೇಹಿತರೆ, ನೀರಿನ ಅಂತರ್ಜಲ ಜಾಡುಗಳು ಇರ್ತಾವಲ್ಲ, ಅವು ಕೂಡ ಬಂದಾಗ್ತವೆ. ಇದು ಏನಪ್ಪ ಅಂತಂದರೆ, ಈ ಒಂದು ಘಟನೆಗಳು ಆಗಬಾರ್ದು. ಆಗದಿರಂಗೆ ನಾವು ನಮ್ಮ ಸರ್ಕಾರಗಳಾಯಿತು ಅದನ್ನು ತುಂಬ ಪ್ಲ್ಯಾನ್ ಮಾಡಿದರೆ ಒಳ್ಳೆಯದಾಗುತ್ತಂತ ನನ್ನ ಅನಿಸಿಕೆ. ಆಗ್ತವೆ. ಏನಂತಂದರೆ 100ಕ್ಕೆ 1% ಆದರೆ ಒಳ್ಳೆಯದು. 100ಕ್ಕೆ 100% ಆದರೆ ತುಂಬ ಕೆಟ್ಟ ಅನಿಸ್ತದೆ ಸ್ನೇಹಿತರೆ. ಯಾಕಂದರೆ ಹೋದ ವರ್ಷ ಮಾಡಿದ್ದು ಮುಂಬೈ ಟು ಪುಣೆ ಟನಲ್ ರೋಡ್ ಮಾಡಿದಾಗ 7,000 ಕೋಟಿ ಖರ್ಚು ಮಾಡಿದರು. ಅದು ಮಾಡಿ 1 ತಿಂಗಳಿಗೆ ಎಲ್ಲ ಹೋಯ್ತದು, ನೀರು ಪಾಲಾಯಿತು. ಇದು ಕೂಡ ಹಾಗೆ ಆಗ್ತದೆ. ವಯನಾಡು ಜಿಲ್ಲೆಯಲ್ಲಿ ಇದು ಕೂಡ ಹಾಗೆ ಆಗ್ತದೆ. ಎಷ್ಟು ಮಂದಿ ಸಾವಪ್ಪಿದರೆ ಗೊತ್ತಾ ಸ್ನೇಹಿತರೆ?
ಟೋಟಲಿ 7 ಮಂದಿ ನಾಪತ್ತಾಗಿದ್ದಾರೆ, 5 ಮಂದಿ ಸಾವಾಗಿದ್ದಾರೆ, ಇನ್ನೂ 10 ಮಂದಿಗಿಂತ ಹೆಚ್ಚಿನ ಮಂದಿಗೆ ಗಾಯ ಆಗಿದೆ. ಸರಿ ನನ್ನ ಸ್ನೇಹಿತರೆ, ಇದೊಂದು ಏನಪ್ಪ ಅಂತಂದ್ರೆ ಈ ಒಂದು ಘಟನೆಗಳು ಆಗದಿರಂಗೆ ನಮ್ಮ ಇಂಜಿನಿಯರ್ ಕೂಡ ಪ್ಲ್ಯಾನ್ ಮಾಡಲಿ ಮತ್ತು ನಮ್ಮ ಸರ್ಕಾರ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡಲಿ. ನಾವು ಪ್ರಕೃತಿಯಲ್ಲಿ ಒಂದು ಭಾಗ ಸ್ನೇಹಿತರೆ ಅಷ್ಟೇ. ಆದರೆ ನಾವೇನು ತಿಳ್ಕೊಂಬಿಟ್ಟಿವಿ ಅಂತಂದರೆ ನಮ್ಮ ಭಾಗನೇ ಪ್ರಕೃತಿ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ಹಾಗಾಗಿ ಎಲ್ಲಿ ಬೇಕಾದಲ್ಲಿ ಮನೆ ಮಾಡ್ತೀವಿ, ಗುಡ್ಡದಾಗ ಮನೆ ಮಾಡ್ತೀವಿ, ಗುಡ್ಡದ ಮಂಡದ ಮೇಲೆ ಮನೆ ಮಾಡ್ತೀವಿ, ರೆಸಾರ್ಟ್ ಮಾಡ್ತೀವಿ, ಎಲ್ಲಿ ಬೇಕಾದಲ್ಲಿ ಮನೆ ಮಾಡ್ತೀವಿ, ಎಲ್ಲಿ ಬೇಕಾದಲ್ಲಿ ರೋಡ್ ಮಾಡ್ತೀವಿ, ಎಲ್ಲಿ ಬೇಕಾದ್ರೆ ರೆಸಾರ್ಟ್ ಮಾಡ್ತೀವಿ, ಮಾಡ್ದವರದಲ್ಲಿ ರೆಸಾರ್ಟ್ ಮಾಡ್ತೀವಿ. ಇಷ್ಟೆಲ್ಲ ಪ್ರಕೃತಿ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾಯಿದ್ದೀವಿ. ಈ ಒಂದು ದೌರ್ಜನ್ಯಕ್ಕೆ ನಾವು ಇಟ್ಟಂಥ ಹೆಸರು ಏನು ಗೊತ್ತಾ? ಅಭಿವೃದ್ಧಿ ಅಂತಂದು. ಸಣ್ಣ ಸ್ನೇಹಿತರೆ, ಈ ಒಂದು ವಯನಾಡು ಆಗಿದ್ದಲ್ಲಿ ಘಟನೆ, ಆ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ.